ಎಲ್ಲ ಇದ್ದಲ್ಲಿ ಇರುವೆ ಜಾಸ್ತಿ, ಪ್ರೀತಿ ಇದ್ದಲ್ಲಿ ಜಗಳ ಜಾಸ್ತಿ ಅಂತ ಹೇಳ್ತಾರೆ. ನಾವು ಒಂದು ಚಿಕ್ಕ ಆಕ್ಟಿವಿಟಿ ಮಾಡೋಣ. ನಿಮಗೆ ಸಿಂಪಲ್ ಏನಂದ್ರೆ, ಈ ಕೈಯನ್ನ ಹೀಗೆ ಇಟ್ಕೋಬೇಕು. ಇವರು ಹೇಗಾದ್ರೂ ಮಾಡಿ ಆ ಕೈಯನ್ನ ಬಿಡಿಸ್ಬೇಕು, ಈ ಮುಷ್ಟಿನ ಬಿಡಿಸ್ಬೇಕು. ಇಷ್ಟೇ ಟಾಸ್ಕ್. ಮಾಡ್ತೀರಾ? ತುಂಬಾ ಜೋರಾಗಿ ಮಾಡಿದ್ರೆ ಕೈ ನೋವಾಗುತ್ತೆ. ಹೆಂಗನಿಸ್ತು? ಏನು ಇಲ್ಲೇ ಒಂದು ಧ್ವನಸ್ತಾಪ ಆಗಿ ಜಗಳ ಆಗುವ ಮಟ್ಟಿಗೆ ಬಂತು. ಅಷ್ಟು ಏನು ಟಗ್ಗಫಾರ ಆಯ್ತು ಇಲ್ಲ. ಓಕೆ, ಇರ್ಲಿ. ನಾವು ಒಂದು ಸ್ವಲ್ಪ ವಿಮರ್ಶೆ ಮಾಡೋಣ. ನಾನು ಮಾತನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡ? ನಾನೇನು ಹೇಳಿದೆ? ಕೈ ಹೀಗೆ ಮುಷ್ಟಿ ಇಟ್ಕೊಳ್ಳಿ, ನೀವು ಇದನ್ನು ಹೇಗಾದ್ರೂ ಮಾಡಿ ಬಿಡಿಸ್ಕೊಳ್ಳಿ. ಮೇಡಮ್, ನಾನು ನಿಮಗೆ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಹೇಳಿದ್ದ? ನಾನು ಮುಷ್ಟಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಗಟ್ಟಿಯಾಗಿ ಹೀಗೆ ಇಟ್ಕೊಳ್ಳಿ ಅಂತ ಹೇಳಿದ್ನ? ಇಲ್ಲ ಸರ್, ನಿಮ್ಗೆ ನಾನು ಅದನ್ನ ಹೇಗಾದ್ರೂ ಮಾಡಿ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ನ ವಿನ ಜಗಳ ಮಾಡಿ ಅವರಿಗೆ ನೋವು ಮಾಡಿ ಒಬ್ಬರಲ್ಲೆಲ್ಲ ತಾಗಿಸಿ ಹೇಗಾದ್ರೂ ಬಿಡಿಸಿ ಯಾವುದು ಏನೋ ಫೋರ್ಸ್ ಮಾಡಿ ಬಿಡಿಸಿ ಅಂತ ಹೇಳಿದ್ದು. ಸೊ ವೇರ್ ಡಸ್ ದ ಥಾಟ್ ಕಮ್ಸ್? ಎಲ್ಲಿಂದ ಬರುತ್ತೆ ಇದು? ನಾನು ಗಟ್ಟಿ ಇಟ್ಕೋಬೇಕು ಅಥವಾ ಗಟ್ಟಿ ಜಗಳ ಮಾಡಿ ಬಿಡಿಸ್ಬೇಕು ಅನ್ನುವಂಥದ್ದು ಇಲ್ಲಿಂದ ಬರುತ್ತೆ. ನಾವು ಮೊದಲೇ ಪ್ರೀ ಕನ್ಸೀವ್ಡ್ ಐಡಿಯಾದಲ್ಲಿ ಇದ್ವು. ಅಂದ್ರೆ ನಾವು ಇದನ್ನ ಗಟ್ಟಿ ಇಟ್ಕೋಬೇಕು, ನಾವು ಫ್ಲೆಕ್ಸಿಬಲ್ ಇರಲೇಬಾರದು. ನಮ್ದೇ ಸತ್ಯ, ನಾನೇ ಸ್ಟ್ರಾಂಗ್, ನಂದೇ ಗಟ್ಟಿ ಅನ್ನುವಂಥದ್ದು ನಾವು ಎಷ್ಟು ಗಟ್ಟಿ ಸಾಧ್ಯನೋ ಅಷ್ಟು ಸ್ಟ್ರಾಂಗ್ ಆಗಿ ನೀವು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರೋ ಅಷ್ಟೇ ಆ ಕಡೆಯಿಂದ ಅಷ್ಟೇ ಅವರು ಸ್ಟ್ರಾಂಗ್ ಆಗಿ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ನಿಮಗೆ ಮೆಲ್ಲ ಹಿಡಿಬೋದಿತ್ತಲ್ಲ. ಸರಿ ಸರ್, ಮೇಡಮ್ ಅಂತೂ ಮೆಲ್ಲ ಹಿಡಿಲಿಲ್ಲ. ನೀವು ಒಮ್ಮೆ ಜಗಳಕ್ಕೆ ಹೋಗೋ ಬದಲು ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದಿತ್ತಲ್ಲ, ಸ್ವಲ್ಪ ಕೈ ಬಿಡಿಸಮ್ಮ ಅಂತ. ಅವ್ರು ಹೋಗ್ತಿದ್ರು ಏನೋ. ಸೊ ಎವ್ರಿ ಆಕ್ಷನ್ ಹ್ಯಾಸ್ ಒಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸೊ ಒಂದು ಆಕ್ಷನ್ಗೆ ಪ್ರತಿ ಆಕ್ಷನ್ ಇರುತ್ತೆ, ಅದಕ್ಕೆ ಕಾರಣ ನಾವೇ ಆಗಿರ್ತೇವೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಾನೇ ಅದೇ ರೂಪವನ್ನು ಪಡೆದುಕೊಳ್ಳೋದು. ಒಂದು ಕೆಲಸ ಮಾಡೋಣ. ಈಗ ಮೇಡಮ್, ನಾನು ಅದೇ ಕ್ವಶನ್ ನಿಮಗೆ ಪುನಃ ಕೇಳ್ತೇನೆ. ನೀವು ಕೈಗೆ ಮುಷ್ಟಿ ಇಟ್ಕೊಳ್ಳಿ, ನೀವು ಹೇಗಾದ್ರೂ ಮಾಡಿ ಬಿಡಿಸ್ಕೊಳ್ಳಿ. ನಿಮ್ಗೆ ಇಟ್ಕೊಳ್ಳಿ ಮೇಡಮ್. ಸರ್, ನೀವು ಹೇಗಾದ್ರೂ ಮಾಡಿ ಬಿಡಿಸಿ. ವೆರಿ ಗುಡ್. ಇಷ್ಟೇ ಸಿಂಪಲ್, ಇಷ್ಟೇ ಸಿಂಪಲ್. ಏನ್ ಗೊತ್ತಾಯ್ತು ಈಗ ನಿಮ್ಗೆ? ಅಂಡರ್ಸ್ಟ್ಯಾಂಡಿಂಗ್. ಮನಸ್ತಾಪದ ಮೂಲ ನಮ್ಮಲ್ಲಿರುತ್ತೆ. ನಾವು ಬಿಟ್ಟುಕೊಟ್ರೆ ಎದುರಿನವರು ಬಿಟ್ಟುಕೊಡ್ತಾರೆ. ನಾವು ಎಷ್ಟು ಸ್ಟ್ರಾಂಗ್ ಆಗ್ತೇವೆ ಅಲ್ಲಿರೋರು ಅಷ್ಟೇ ಸ್ಟ್ರಾಂಗ್ ಆಗ್ತಾರೆ. ಸೊ ಬಿ ಫ್ಲೆಕ್ಸಿಬಲ್, ಬಿ ರಿಜಿಡ್ ಆಗಿರೋದು ಬೇಡ. ಏನ್ ಮಾಡ್ತೀವಿ ಈಗ ನೆಕ್ಸ್ಟ್? ಮನೆಗೆ ಹೋದ್ನಂತೆ ಬಿಟ್ಕೊಡೋದು ಕಲಿತೀವಿ. ಎಷ್ಟು ಬಿಟ್ಕೊಡ್ತೀರಾ ಅಷ್ಟೇ ಪಡಿತೀರ. ಎಷ್ಟು ಬಿಟ್ಕೊಡ್ತೀವೋ ಅಷ್ಟೇ ಪಡಿತೀವಿ. ಸೊ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿತು ಅಂತ ಅನಿಸ್ತದೆ. ಇಸ್ ಇಟ್?